ನಮಸ್ಕಾರ ದೋಸ್ಗಳೇ, ಇವತ್ತು ಆ್ಯಾವ್ರೇಜ್ ಸ್ಟೂಡೆಂಟಿಂದ ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟು ಆಗೋದು ಹೆಂಗೆ ಅಂತ ನೋಡೋಣ. ಆ್ಯಂಡ್ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು ಯಾಕೆ ಆ್ಯಾವ್ರೇಜ್ ಆಗಿ ಉಳ್ಕೊತಾನೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ ಅಂದರೆ, ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು ಅವ್ನ ಲೈಫಲ್ಲಿ ಓವರ್ಕಮ್ ಮಾಡೋದು ಹೇಗೆ ಅನ್ನೋದ್ರ ಮೇಲೆ ಈ ವಿಡಿಯೋ ಇರುತ್ತೆ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದೇನೆಂದರೆ, ಪಾಸ್ ಮಾಡಿಬಿಟ್ಟು ವಿಡಿಯೋನ ಒಂದು ಬುಕ್ಕು, ಪೆನ್ನು ಅಥವಾ ಪೇಪರ್ ತೊಗೊಬಂದು ರೆಸ್ಯೂಮ್ ಮಾಡಿ. ಗೈಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ಒಂದು ಕ್ವಶನ್ ಹಾಕೊಳ್ಳಿ. ಅದೇನೆಂದರೆ, ವೈ ಐ ಜಾಯಿನ್ ಡ್ಯಾಶ್ ಇಂಜಿನಿಯರಿಂಗ್ ಕಾಲೇಜ್. ಡ್ಯಾಶ್ ಅಂದರೆ AIML ಆಗಿರ್ಬೋದು, CSE ಆಗಿರ್ಬೋದು, ಅಥವಾ ಸಿವಿಲ್ ಇಂಜಿನಿಯರಿಂಗ್ ಏನಾದರೂ ಆಗಿರ್ಬೋದು, ಎಕ್ಸೆಟ್ರಾ. ನೀವು ಯಾವುದನ್ನು ಸ್ಟಡಿ ಮಾಡ್ತಿದ್ದೀರಾ ಅದನ್ನು ಹಾಕ್ಕೊಳ್ಳಿ. ನೀನು ಇಂಜಿನಿಯರಿಂಗ್ ಜಾಯ್ನ್ ಆಗೋಕ್ಕಿಂತ ಮುಂಚೆ ಬೆಟ್ಟದಷ್ಟು ಕನಸುಗಳನ್ನ ಇಟ್ಕೊಂಡು ಜಾಯ್ನ್ ಆಗಿರ್ತೀಯ. ಜಾಯ್ನ್ ಆದಮೇಲೆ ಪರ್ಪಸ್ಲೆಸ್ ಆಗಿರ್ತೀಯ. ಯಾವ ಕಾರಣಕ್ಕೋಸ್ಕರ ಇಂಜಿನಿಯರಿಂಗ್ನ ಜಾಯ್ನ್ ಆದೆ ಅನ್ನೋದೇ ನೀನು ಮರ್ತೋಗ್ಬಿಟ್ಟಿರ್ತೀಯ. ನಾನು AIML ಇಂಜಿನಿಯರಿಂಗ್ ಸೇರ್ಕೊಂಡಿದ್ದೀನಿ. ಯಾಕೆ ಸೇರ್ಕೊಂಡಿದ್ದೀನಿ ಅಂದರೆ, ಡೀಪ್ ಲರ್ನ್ ಮಾಡಿ ನನ್ನದೇ ಆದ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಸೇರ್ಕೊಂಡಿದ್ದೀನಿ. ಸೊ ಈ ಥರ ಒಂದು ಕ್ಲಿಯರ್ ಗೋಲ್ ಇದೆ ಗೈಸ್. ಇದರಿಂದ ಒಂದೊಂದು ಕ್ಲಿಯರ್ ಮಾಡಿಬಿಡ್ತೀನಿ. ನೀವು ಯಾಕೆ ಜಾಯ್ನ್ ಆದ್ರಿ ಅಂತ ತಿಳ್ಕೊಂಡ್ರಿ, ಬಟ್ ಇವಾಗ ಹೇಗೆ ವರ್ಕ್ ಮಾಡೋದು ಅಂತ ತಿಳ್ಕೊಳ್ಳಿ. ಇವಾಗ ಬಿಸ್ನೆಸ್ನ ಸಡನ್ನಾಗಿ ರನ್ ಮಾಡೋಕ್ಕಂತೂ ಆಗಲ್ಲ. ಕ್ಲಾಸಲ್ಲಿ ಏನೇನು ಹೇಳ್ಕೊಡ್ತಿರ್ತಾರೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಬೇಕು. ಆ್ಯಂಡ್ ಅವತ್ತೇ ಮುಗಿಸ್ಕೊಬೇಕು. ಮೀನ್ಸ್ ಏನು ಕ್ಲಾಸಲ್ಲಿ ಹೇಳ್ಕೊಟ್ಟಿರ್ತಾರೆ ಅವತ್ತಿನ ಟಾಪಿಕ್ಸ್ ಇರುತ್ತಲ್ಲ ಅವತ್ತೇ ಕ್ಲಿಯರ್ ಮಾಡಿಬಿಡಬೇಕು. ಅವತ್ತಿಂದು ಬಿಟ್ಕೊಂಡು ನೆಕ್ಸ್ಟ್ ಡೇ ಹೋದರೆ ಸೊ ಅದು ಬ್ಯಾಕ್ಲಾಗ್ಸ್ ಥರ ಉಳ್ಕೊಂಡ್ಬಿಡುತ್ತೆ. ಟಾಪಿಕ್ಸಲ್ಲಿ ಹೇಳ್ತಾ ಇದ್ದೀನಿ. ಸೊ ಅದನ್ನ ಕ್ಲಿಯರ್ ಮಾಡೋದ್ರಲ್ಲಿ ಟೀಚರ್ ಬಂದು ಮುಂದೆ ಹೋಗಿರ್ತಾರೆ, ನಾವು ಅವ್ರನ್ನ ಕ್ಯಾಚ್ ಮಾಡ್ಕೊಳಕ್ಕಾಗಲ್ಲ. ಸೊ ಅದರಿಂದ ಅವತ್ತೇ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಪಾಯಿಂಟ್ ನಂಬರ್ ಟೂ ಅಲ್ಲಿ ಕಂಪ್ಯಾರಿಸನ್. ಇಂಜಿನಿಯರಿಂಗ್ ಲೈಫಲ್ಲಿ ಬಿಗ್ಗೆಸ್ಟ್ ಮಿಸ್ಟೇಕ್ ಸ್ಟೂಡೆಂಟ್ ಮಾಡೋದು ಅಂದರೆ ಕಂಪೇರ್ ಮಾಡ್ಕೊಳ್ಳೋದು. ಇವಾಗ ಎಕ್ಸಾಂಪಲ್ ನಂದೇ ಹೇಳ್ಕೊತೀನಿ. ನಾನು ಒಂದು ಪೈಥಾನ್ ಕಲಿತಾ ಇರ್ತೀನಿ. ಇವಾಗ ನನ್ನ ಫ್ರೆಂಡ್ ಏನು ಮಾಡಿರ್ತಾರೆ ಅಂದರೆ, ಅವರು ಸ್ಟಾರ್ಟಪ್ ಮಾಡಿರ್ತಾರೆ. ಅವ್ರದ್ದು ನೋಡ್ಕೊಂಡು ನಾನು ಕಂಪೇರ್ ಮಾಡೋಕ್ಕೆ ಹೋಗ್ತಾ ಇರ್ತೀನಿ. ಸೊ ಅವ್ನು ಸ್ಟಾರ್ಟಪ್ ಮಾಡ್ತಿದ್ದಾನೆ, ನಾನು ಇನ್ನೂ ಪೈಥಾನೇ ಮಾಡ್ತಿದ್ದೀನಿ ಅಂತ. ಆ್ಯಂಡ್ ಇನ್ನೂ ಒಂದೇನೆಂದರೆ, ಅವರು ಲಿಂಕ್ಡ್ಇನಲ್ಲಿ ಪೋಸ್ಟ್ಗಳನ್ನೆಲ್ಲ ಬಿಡ್ತಾ ಇರ್ತಾರೆ. ಸೊ ಆ ಪೋಸ್ಟ್ ಬಿಡ್ತಾ ಇರೋದನ್ನ ಅದನ್ನು ನೋಡಿ ನಮಗೇನಾಗುತ್ತೆ ಅಂದರೆ, ನಮಗೆ ತುಂಬಾ ಡಿಮೋಟಿವೇಟ್ ಆಗುತ್ತೆ. ಮಾಡ್ತಾ ಇರೋ ಕೆಲಸದಲ್ಲೂ ನಮಗೆ ಫೋಕಸ್ ಸಿಗೋಲ್ಲ. ಆಗ ನಾವು ಪೈಥಾನ್ ಕಲಿತಾ ಇರ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಪೈಥಾನ್ ಕಲಿತಾ ಇರ್ತೀನಿ, ಸ್ಟಾರ್ಟಪ್ ನೋಡ್ತೀನಿ, ಅವನು ಸ್ಟಾರ್ಟಪ್ ಮಾಡ್ತಿದ್ದಾನಲ್ಲಪ್ಪ, ನಾನು ಅವ್ನು ಸ್ಟಾರ್ಟಪ್ಗೆ ಹೋಗೋಣ ಅಂತ ಈ ಸೈಡ್ ಹೋದರೆ ಈ ಕೆಲಸ ಅರ್ಧಕ್ಕೆ ಬಿಟ್ಟಿರ್ತೀನಿ. ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ಬಿಟ್ಬಿಟ್ಟಿರ್ತೀನಿ. ಇವಾಗ ಸ್ಟಾರ್ಟಪ್ಗೆ ಹೋಗಿರ್ತೀನಿ. ನನಗೆ ಆ ಸ್ಟಾರ್ಟಪ್ಪಲ್ಲಿ ಏನೂ ನಾಲೆಜೇ ಇರೋಲ್ಲ. ಮನಿ ಅಟ್ರ್ಯಾಕ್ಷನ್ ಮಾಡ್ತಾ ಇರುತ್ತೆ. ಸೊ ಬಾ ಅಂತ ನಂಗೆ ನಾಲೆಜ್ ಗೊತ್ತಿಲ್ಲದೆ ಮನಿ ಅಟ್ರ್ಯಾಕ್ಷನಿಂದ ಹೋದರೆ ನಾನು ಪೈಥಾನಲ್ಲೂ ಫೇಲ್ ಆಗ್ತೀನಿ, ಸ್ಟಾರ್ಟಪ್ಪಲ್ಲೂ ಫೇಲ್ ಆಗ್ತೀನಿ. ಸೊ ಇವಾಗ ಕನ್ಕ್ಲೂಷನ್ಗೆ ಬರ್ತೀನಿ. ಏನು ಅಂದರೆ, ನೀವು ನಿಮ್ಮ ಫ್ರೆಂಡು 10th ಚಾಪ್ಟರ್ನ ನಿಮ್ಮ ಚಾಪ್ಟರ್ 1 ಜೊತೆ ಕಂಪೇರ್ ಮಾಡ್ತಾಯಿದ್ದೀರಾ. ಅರ್ಥ ಆಯಿತಾ? ಸೊ ಇದು ನೀವು ತಲೆಗೆ ಹಾಕೊಂಬಿಡಿ. ಅವರು 10ನೇ ಚಾಪ್ಟರಲ್ಲಿ ಇರ್ತಾರೆ, ನೀವು 1ನೇ ಚಾಪ್ಟರಲ್ಲಿ ಇರ್ತೀರಾ. 10ನೇ ಚಾಪ್ಟರು 1ನೇ ಚಾಪ್ಟರು ಎಲ್ಲಿ ಕಂಪ್ಯಾರಿಸನ್ ಸಿಗುತ್ತೆ ಗೈಸ್? ಇದರಿಂದ ನಿಮಗೆ ಒಂದು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಿಮ್ಮ ಜೊತೆ ಕಂಪೇರ್ ಮಾಡಿ. ಇವಾಗ ದೊಡ್ಡ ವ್ಯಕ್ತಿಗಳೆಲ್ಲ ಹೇಳಿರೋದು ಕೇಳಿರ್ಬೋದು, ಬ್ಲೈಂಡರ್ ಅಂತ. ಏನಂದರೆ, ಕುದುರೆಗೆ ಒಂದು ಬ್ಲೈಂಡರ್ ಹಾಕ್ತಾರೆ. ಸೊ ಅದು ಟ್ರ್ಯಾಕ್ ಚೇಂಜ್ ಮಾಡುತ್ತೆ, ಬೇರೆ ಕಡೆ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತೆ ಅಂತ. ಸೊ ಅದು ಏನಂದರೆ, ಬ್ಲೈಂಡರ್ ಹಿಂಗಿರುತ್ತೆ, ಒಂದೇ ದಾರಿ ನೋಡಿಕೊಂಡು ರನ್ ಮಾಡ್ತಾ ಇರುತ್ತೆ. ರಾಜ್ ಶಾಮಾನಿ ಅವರೆಲ್ಲ ಹೇಳಿರೋದು ಕೇಳಿಸ್ಕೊಂಡಿರ್ಬೋದು. ಸೊ ಬ್ಲೈಂಡರ್ ಹಾಕ್ಕೊಂಡು ನಿಮ್ಮ ಕೆಲಸನ ನೀವು ಮಾಡಿ. ಆಮೇಲೆ ಏನಂದರೆ, ನಿಮ್ಮನ್ನು ನೀವು ಯಾವ ರೀತಿ ಕಂಪೇರ್ ಮಾಡೋದು ಅಂದರೆ, ನಿಮ್ಮ ಪಾಸ್ಟ್ ಮಂತ್ಗಿಂತ ಈ ಮಂತು ಏನಾದರೂ ಇಂಪ್ರೂವ್ಮೆಂಟ್ ಇದೆಯಾ, ಸೊ ಅದನ್ನು ಅನಲೈಸ್ ಮಾಡಿ. ನಿಮ್ಮನ್ನು ನೀವು ಅನಲೈಸ್ ಮಾಡಿ, ಬೇರೆಯವ್ರನ್ನ ಬಿಟ್ಟು. ಗೈಸ್, ಪಾಯಿಂಟ್ ನಂಬರ್ 3, ಇನ್ಸ್ಟಂಟ್ ರಿಸಲ್ಟ್ ಎಕ್ಸ್ಪೆಕ್ಟೇಷನ್. ಅಂದರೆ ಕಾಲೇಜಿಗೆ ಸೇರಿಕೊಂಡು 6 ಮಂತ್ ಕೂಡ ಇನ್ನೂ ಆಗಿರಲ್ಲ, ಆ್ಯಂಡ್ ಕೋಡಿಂಗ್ನು ನೀಟಾಗಿ ಕಲ್ತಿರಲ್ಲ. ಆಗಲೇ ಪ್ಲೇಸ್ಮೆಂಟ್ ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರೆ, ಇಂಟರ್ನ್ಶಿಪ್ ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿರ್ತಾರೆ. ಇಂಥವ್ರಿಗೆ ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗೋದೇ ಇಲ್ಲ. ನೋಡಿ, ಅಬ್ಸರ್ವ್ ಮಾಡಿರ್ತೀರ ನೀವು, ಯಾರಾದರೂ ಜಿಮ್ಮಿಗೆ ಸೇರಿಕೊಂಡ್ರೆ 1 ವಾರದಲ್ಲಿ ಅವ್ರಿಗೆ ಬಾಡಿ ಅಂತೂ ಬಿಲ್ಡ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಅವ್ರುಗಳು 1 ವರ್ಷ ಯಾವ ರೀತಿ ಕಷ್ಟಪಟ್ಟಿರ್ತಾರೆ ಅಂತ ಅವ್ರಿಗೂ ಗೊತ್ತು. ಎಂಥ ಡಯಟ್ ಫಾಲೋ ಮಾಡಿರ್ತಾರೆ, ಯಾವ ಥರ ವರ್ಕೌಟ್ ಮಾಡಿರ್ತಾರೆ, ಎಷ್ಟು ಅವರ್ ವರ್ಕೌಟ್ ಮಾಡಿರ್ತಾರೆ ಅಂತ. ಗಿಡನ ನೆಟ್ಟಿದ ತಕ್ಷಣ ಅದೇನು ನಮಗೆ ದಿನಾಗಲೂ ಹಣ್ಣುಗಳು ಕೊಡೋಲ್ಲ. ಅದೇ ರೀತಿ ಸಕ್ಸಸ್ ಕೂಡ ಅದಕ್ಕೆ ಟೈಮ್ ಬೇಕು, ಕನ್ಸಿಸ್ಟೆನ್ಸಿ ಅಂತೂ ಬೇಕೇ ಬೇಕು. ಸೊ ತುಂಬ ಜನ ಇಲ್ಲೇನೆ ಗೈಸ್ ಕ್ವಿಟ್ ಮಾಡೋದು. ಏನಂತೂ ಕ್ವಿಟ್ ಮಾಡ್ತೀರಾ? ನಾಳೆನೇ ನಿಮ್ಮದು ಮೋಸ್ಟ್ ಲಕ್ಕಿಯೆಸ್ಟ್ ಡೇ ಆಗಿರ್ಬೋದು. ನೀವು ಎಕ್ಸ್ಪೆಕ್ಟ್ ಮಾಡ್ಕೊಳ್ದಿರೋದಕ್ಕಿಂತ ಜಾಸ್ತಿ ದೊಡ್ಡ ರಿಸಲ್ಟ್ ಸಿಗ್ಬೋದು. ಸೊ ಕ್ವಿಟ್ ಮಾಡಬೇಡಿ ಗೈಸ್. ಟ್ರಸ್ಟ್ ದ ಪ್ರಾಸೆಸ್ ಗೈಸ್. ಡೈಲಿ ಇಂಪ್ರೂವ್ ಆಗಿ ರಿಸಲ್ಟ್ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಸೊ
ಸೊ ನೀವು ಹಿಂದೆಗಡೆ ಎಲ್ಲ ಮರ ನೋಡ್ತಾ ಇರ್ಬೋದು, ಅದು ಒಂದಿನಕ್ಕೇ ಏನು ಬೆಳೆದಿಲ್ಲ, ಅದಕ್ಕೆ 100 ವರ್ಷ ಬೇಕಾಗಿರುತ್ತೆ ಒಂದು ತೆಂಗಿನ ಮರ ಬೆಳೆಯೋದಕ್ಕೆ, ಗೊತ್ತಾ. ಸೊ ಪಾಯಿಂಟ್ ನಂಬರ್ 4, ಕಂಫರ್ಟ್ ಝೋನ್. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತ ಅಲ್ಲ, ಎಲ್ಲ ಸ್ಟೂಡೆಂಟ್ಸು ಕಂಫರ್ಟ್ ಝೋನಿಂದನೇ ಸ್ಟಕ್ ಆಗ್ತಾ ಇದ್ದಾರೆ. ಏನಂದರೆ ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ಗೈಸ್. ಕ್ಲಾಸ್ ಮುಗ್ದಿದ ತಕ್ಷಣ ರೀಲ್ಸ್ ಸ್ಕ್ರೋಲ್ ಮಾಡೋದು ಆ್ಯಂಡ್ ಫ್ರೀ ಸಿಕ್ಕಿದ್ರೆ ಗೇಮ್ಸ್ ಆಡೋದು. ಅದು ಬಿಟ್ಟರೆ ಇನ್ನು ವೀಕೆಂಡ್ ಡೇಸಲ್ಲಿ ಬೇರೆ ಕೆಲಸ ಇರಲ್ವಲ್ಲ, ದಿನ ಪೂರ್ತಿ ಫೋನ್ ನೋಡ್ಕೊಂಡಿರೋದು ಗೈಸ್. ನನ್ನ ಲೈಫಲ್ಲೂ ಇದೇ ಥರ ಸೇಮ್ ಆಗಿದೆ ಗೈಸ್. ಒಂದು ರೀಲ್ಸ್ ಸ್ಕ್ರೋಲ್ ಮಾಡಿಕೊಂಡು 1 ಅವರ್ ಗಂಟ ಸ್ಕ್ರೋಲ್ ಮಾಡಿರೋದು ಇದೆ. ಆ್ಯಂಡ್ ನೈಟ್ ಹೊತ್ತು 6 ಅವರ್ ನಿದ್ದೆಗೆಟ್ಟು 7 ಅವರ್ ನಿದ್ದೆಗೆಟ್ಟು 4 ಗಂಟೆಗೆ ಮಲ್ಕೊಂಡಿದ್ದೀನಿ. ಯಾಕಂದರೆ ಬರೀ ಸ್ಕ್ರೋಲ್ ಮಾಡಿಕೊಂಡು 4 ಗಂಟೆಗೆ ಮಲಗಿರೋದು ಉಂಟು, 2 ಗಂಟೆಗೆ ಮಲಗಿರೋದು ಉಂಟು. ಕೆಲವೊಂದು ಸಲ ಬರೀ ಗೇಮ್ ಆಡಿಕೊಂಡು 24 ಗಂಟೆ ಎದ್ದಿದ್ದೀನಿ. ಬಟ್ ಪ್ರಾಬ್ಲಮ್ ಏನು ಅಂದರೆ ಇವೆಲ್ಲ ಒಂದಿನ ಮಾಡಿದ್ರೆ ನಮ್ಮ ಲೈಫ್ ಏನು ಡಿಸ್ಟ್ರಾಯ್ ಆಗೋಲ್ಲ. ಬಟ್ ಇದನ್ನೇ ಡೈಲಿ ಮಾಡ್ತಾಯಿದ್ರೆ ಅದು ಹ್ಯಾಬಿಟ್ ಆಗುತ್ತೆ. ಹ್ಯಾಬಿಟ್ ಮೀನ್ಸ್ ಅಡಿಕ್ಷನ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡು ದಿನಕ್ಕೆ 1 ಅವರ್ ಯಾವುದಾದ್ರೂ ಸ್ಕಿಲ್ ಕಲ್ತ್ಕೊತಿದ್ದಾನೆ ಆ್ಯಂಡ್ ನೀವು 1 ಅವರ್ ರೀಲ್ಸ್ ಸ್ಕ್ರೋಲ್ ಮಾಡ್ತಿದ್ದೀರಾ ಅಂತ. ಅದೇ 1 ವರ್ಷ ಬಿಟ್ಟಾದಮೇಲೆ ನೀವು ಮೀಡಿಯಾ ಪೋಕರಾಗಿ ಆ್ಯಾವ್ರೇಜ್ ಆಗಿ ಉಳ್ಕೊಂಡಿರ್ತೀರ. ಬಟ್ ನಿಮ್ಮ ಫ್ರೆಂಡು ಲೈಫಲ್ಲಿ ಸೆಟಲ್ ಆಗಿರ್ತಾನೆ. ಅದ್ರ ಬಗ್ಗೆನೂ ಥಿಂಕ್ ಮಾಡಿ ಗೈಸ್. ಸೊ ಗೈಸ್, ಪಾಯಿಂಟ್ ನಂಬರ್ 5, ಫಿಯರ್ ಆಫ್ ಫೇಲ್ಯೂರ್. ಏನಂದರೆ ನಾನು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾಗ ನಾನು ತುಂಬಾ ಓವರ್ ಥಿಂಕ್ ಮಾಡ್ತಿದ್ದೆ. ಎಲ್ಲಿ ಜನ ಏನು ತಿಳ್ಕೊತಾರೋ, ನಮ್ಮ ಫ್ಯಾಮಿಲೀಸ್ ಏನು ತಿಳ್ಕೊತಾರೋ, ಆ್ಯಂಡ್ ವ್ಯೂಸ್ ಬಂದಿಲ್ಲ ಅಂದರೆ, ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂದರೆ ಎಲ್ಲಿ ಸ್ಟಾರ್ಟ್ ಮಾಡ್ದೇ ಫೇಲ್ ಆಗಿ ಹೋಗ್ತೀನೋ ಅಂತ ತುಂಬಾ ಭಯ ಆಗ್ತಿತ್ತು. ಆ್ಯಂಡ್ ಅದೇ ಥರ ನಮ್ಮ ಫ್ರೆಂಡ್ ಕೂಡ ಇದ್ದ, ಅವನು ಸೇಮ್ ಥಿಂಕ್ ಮಾಡ್ತಿದ್ದ ಗೈಸ್, ನನ್ನ ಥರನೇ ಓವರ್ ಥಿಂಕ್ ಜಾಸ್ತಿ ಮಾಡ್ತಿದ್ದ. ಸೊ ನಾನು ಏನಂದರೆ ಫುಲ್ ಒಬ್ಸೆಸ್ಡ್ ಆಗಿದೆ ನಾನು ಮಾಡೋ ಕಾಂಟೆಂಟ್ ಕ್ರಿಯೇಷನಲ್ಲಿ. ಸೊ ನಾನು ಸ್ಟಾರ್ಟ್ ಮಾಡಿದೆ, ಅವನು ಸ್ಟಾರ್ಟ್ ಮಾಡಲಿಲ್ಲ. ಇದರಿಂದ ಒಂದು ಕ್ಲಿಯರ್ ಆಗೋಯ್ತು, ಫೇಲ್ ಆಗೋದು ಪ್ರಾಬ್ಲಮ್ ಅಲ್ಲ, ಸ್ಟಾರ್ಟ್ ಮಾಡದೇ ಇರೋದು ದೊಡ್ಡ ಪ್ರಾಬ್ಲಮ್ ಅಂತ. ಇವಾಗ ನಾನು ಟ್ರೈ ಮಾಡ್ತಾಯಿದ್ದೀನಿ. ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು 1000 ಸಬ್ಸ್ಕ್ರೈಬರ್ ಇವಾಗ ಮಾಡ್ತೀನಿ. ನನ್ನ ಫ್ರೆಂಡು ಸ್ಟಾರ್ಟೇ ಮಾಡಿಲ್ಲ, 0 ಸಬ್ಸ್ಕ್ರೈಬರಲ್ಲಿದ್ದಾನೆ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋದನ್ನ ಕಲ್ತ್ಕೊಬೇಕು ಗೈಸ್. ಫೇಲ್ಯೂರಿಂದ ದೂರ ಓಡಬಾರ್ದು, ಜಸ್ಟ್ ಸ್ಟಾರ್ಟ್ ಮಾಡಬೇಕು. ಇನ್ನೂ ಒಂದೇನೆಂದರೆ, ನಾನು ಸ್ಟಾರ್ಟ್ ಮಾಡಿದಾಗ ಯಾವುದ್ರಲ್ಲೂ ಪರ್ಫೆಕ್ಟ್ ಆಗಿರಲಿಲ್ಲ. ಒಂದು ವೀಡಿಯೋ ಆ್ಯಂಗಲ್ ಹೆಂಗೆ ಇಟ್ಕೊತಿದ್ದೆ ಲಿಟ್ರಲಿ ನಾನು. ಆ್ಯಂಡ್ ಕಮ್ಯುನಿಕೇಷನ್ ಒಂದು 0% ಇತ್ತು. ನನಗೆ ಮಾತಾಡೋಕ್ಕೂ ಬರ್ತಿರಲಿಲ್ಲ, ಎಡಿಟ್ ಮಾಡೋಕ್ಕೆ ಬರ್ತಿರಲಿಲ್ಲ, ಅಪ್ಲೋಡ್ ಮಾಡೋಕ್ಕೆ ಬರ್ತಿರಲಿಲ್ಲ. ಎಲ್ಲನೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಾನು ಅಪ್ಲೋಡ್ ಮಾಡೋದು ಎಲ್ಲ ಕಲ್ತ್ಕೊಂಡಿದ್ದೀನಿ ಗೈಸ್. ತುಂಬ ಜನ ಇಂಜಿನಿಯರಿಂಗ್ ಸ್ಟೂಡೆಂಟು ಡಿಸೈಡ್ ಆಗೋಗಿರ್ತಾರೆ, ಅವರು ಆ್ಯಾವ್ರೇಜ್ ಇರ್ತಾರೆ ಅಂತ. ಸೊ ಸ್ಟಾರ್ಟೇ ಮಾಡಿರಲ್ಲ ಗೈಸ್, ಆಲ್ರೆಡಿ ಭಯ ಪಟ್ಬಿಟ್ಟಿರ್ತಾರೆ. ಸೊ ಇವಾಗ ನೀವು ಏನೂ ತಲೆ ಕೆಡ್ಸ್ಕೊಬೇಡಿ, ಜಸ್ಟ್ ಸ್ಟಾರ್ಟ್ ಮಾಡಿ. ನಿಮ್ಮ ಕೈಯಲ್ಲೆಲ್ಲ ಆಗುತ್ತೆ. ಡೈಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಡೈಲಿ ಸ್ಟಡಿ ಮಾಡಿ. ಯಾಕೆ ನೀವು ಆ್ಯಾವ್ರೇಜ್ ಸ್ಟೂಡೆಂಟಿಂದ ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್ ಆಗಲ್ಲ ಅಂತ ನಾನು ನೋಡೇ ಬಿಡ್ತೀನಿ ಗೈಸ್. ಭಯ ನಿಮ್ಮ ಕನಸುಗಳನ್ನೆಲ್ಲ ಕಿಲ್ ಮಾಡ್ತಿದೆ. ನೀವು ಅದಕ್ಕೆ ಫೇಸ್ ಮಾಡಬೇಕು, ಫಿಯರ್ ಆಫ್ ಫೇಲ್ಯೂರ್ಗೆ ಫೇಸ್ ಮಾಡಬೇಕು, ಆಯಿತಾ. ಅದಾದಮೇಲೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಗೈಸ್, ಔಟ್ಕಮ್ಸ್ ಏನೇ ಇರಲಿ ಗೈಸ್, ಜಸ್ಟ್ ಟ್ರೈ ಮಾಡಿ. ಇವಾಗ ಗೆಲ್ತಿರೋ ಸೋಲ್ತಿರೋ ಜಸ್ಟ್ ಟ್ರೈ ಮಾಡಿ ಗೈಸ್. ನೀವು ಸೋತರೆ ಒಂದು ಕಾಂಪಿಟೇಷನಲ್ಲಿ ಕಾಂಪೀಟ್ ಮಾಡಿ ಸೋತ ಅಂತ ಒಂದು ಹೆಸರು ಬರುತ್ತೆ. ನೀವೇನು ಪಾರ್ಟಿಸಿಪೇಟೇ ಮಾಡಲಿಲ್ಲ ಅಂದರೆ ನಿಮ್ಮನ್ನು ಯಾರು ಗುರ್ತು ಇಟ್ಕೊಳ್ಳಲ್ಲ ಗೈಸ್. ನೀವು ಸ್ಟಾರ್ಟ್ ಮಾಡಿ, ಗೆದ್ದೇ ಗೆಲ್ತೀರಾ. ಭರವಸೆ ಇರಲಿ ಗೈಸ್ ನಿಮ್ಮ ಮೇಲೆ. ಫಸ್ಟ್ ನಿಮಗೆ ಭರವಸೆ ಇರಲಿ. ಅಟ್ ದ ಲಾಸ್ಟ್ ನಿಮಗೆ ಮತ್ತು ಒಬ್ಬ ಟಾಪರ್ಗೆ ಏನು ಡಿಫ್ರೆನ್ಸಸ್ ಇರೋಲ್ಲ. ಅವ್ನಿಗೇನು ಜಾಸ್ತಿ IQ ಇರೋಲ್ಲ, ಓಕೆನಾ, ನಿಮಗಿಂತ ಇರ್ಬೋದು. ಬಟ್ ಗೈಸ್ ನೀವು ಡೈಲಿ 1% ಇಂಪ್ರೂವ್ ಆಗಿ ಸಾಕು. ಡೈಲಿ 1% ಇಂಪ್ರೂವ್ ಆಗಿ ಗೈಸ್. ನಿಮ್ಮ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡಿ, ನೀವಂತೂ ಪಕ್ಕಾ ಆ ಟಾಪರ್ನ ಬೀಟ್ ಮಾಡೇ ಮಾಡ್ತೀರ. ಸೊ ಗೈಸ್, ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದರಿಂದ ನೀವೇನು ಕಲ್ತ್ಕೊಂಡ್ರಿ ಅಟ್ ದ ಲಾಸ್ಟ್ ಅಂತ ನನಗೆ ಕಮೆಂಟ್ ಹಾಕ್ಬಿಡಿ. ನಾನೇ ಹೇಳ್ಬಿಡ್ತೀನಿ. ಮೈಕ್ ಹೋಗಿದೋಯ್ತಾ ನೀರು, ಇಟ್ಸ್ ಓಕೆ, ಪರವಾಗಿಲ್ಲ, ಮೈಕ್ ಹೋದ್ರೂ ಪರವಾಗಿಲ್ಲ. ಈ ವಿಡಿಯೋ ನಿಮಗೆ ರೀಚ್ ಆಗಬೇಕು ಗೈಸ್. ಕನ್ಸಿಸ್ಟೆಂಟಾಗಿರಿ, ಡೈಲಿ 1% ಇಂಪ್ರೂವ್ ಆಗಿ ಅಷ್ಟೇ. ಬೇರೆಯವ್ರ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಜೊತೆ ನೀವು ಕಂಪೇರ್ ಮಾಡ್ಕೊಳ್ಳಿ. ಆ್ಯಂಡ್ ಫಿಯರ್ ಆಫ್ ಫೇಲ್ಯೂರ್ ಅನ್ನೋದನ್ನ ಡಿಶುಮ್ ಅಂತ ಹೊಡೆದಾಕಬೇಕು. ಕಂಫರ್ಟ್ ಝೋನ್ ಅಂತೂ, ನೀವು ಕಂಫರ್ಟ್ ಝೋನಿಂದ ಯಾವಾಗ ಈಚೆ ಬರ್ತೀರೋ ಆವಾಗ ನೀವು ಇಡೀ ವರ್ಲ್ಡ್ ಚಾಂಪಿಯನ್ ಆಗ್ತೀರಾ. ಸೊ ನನಗೂ ತುಂಬಾ ಕಂಫರ್ಟ್ ಝೋನ್ ಇದೆ, ಆದರೂ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಬ್ರೈನಿಗೆ ನೀವು ಟ್ರೈನ್ ಮಾಡಿ. ಯಾವ ರೀತಿ ಟ್ರೈನ್ ಮಾಡ್ತೀರಾ ಅಂದರೆ, ಒಬ್ಬ ಪಕ್ಕದಲ್ಲಿರೋನು ನಿಮಗಿಂತ ಹಿಂದೆ ಇರೋದು ನಿಮಗೆ ಕಾಣಿಸ್ಬಾರ್ದು. ಬಿಕಾಸ್ ನೀವು ಒಂದು ಹಾಕ್ಕೊಂಡಿರ್ತೀರಲ್ಲ ಗೈಸ್, ಅದಕ್ಕೇನೆ. ಬಾಯ್ ಗೈಸ್, ಬಾಯ್. Gang is what I trust. Don't argue.
argue, we don't fuss. Straight up, no talking, he get touched. Straight up, I can't smoke my off, cause